ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಕ್ಸ್ಡ್ ಸೀಡ್ಸ್ನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬೀಜಗಳನ್ನು ನಾವು ಯಾಕೆ ಸೇವಿಸಬೇಕು, ಈ ಒಂದು ಬೀಜ ತಿನ್ನೋದ್ರಿಂದ ಏನು ಉಪಯೋಗ ಮತ್ತು ಯಾವ ರೀತಿ ಉಪಯೋಗಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಸೀಡ್ಸನ್ನು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡಿಕೊಳ್ಳಿ. ಇವಾಗ ಎಲ್ಲ ಸೀಡ್ಸನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಸನ್ಫ್ಲವರ್ ಸೀಡ್ಸ್ ಹಾಕ್ತಾಯಿದ್ದೀನಿ. 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಒಂದು ಸೀಡ್ಸನ್ನು ಎಲ್ಲ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು 1 2 ರಿಂದ 3 ನಿಮಿಷಗಳ ಕಾಲ. ಸನ್ಫ್ಲವರ್ ಸೀಡ್ಸ್ ಸೇವನೆಯಿಂದ ಏನು ಬೆನಿಫಿಟ್ಸ್ ಅಂತ ನೋಡೋದಿದ್ರೆ, ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್, ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಫೈಬರ್ ಇರುತ್ತೆ. ಹಾಗೆ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಾರ್ಟನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಸೀಡ್ಸನ್ನು ತಿನ್ನೋದ್ರಿಂದ. ಪೊಟೆನ್ಷಿಯಲಿ ರೆಡ್ಯೂಸಿಂಗ್ ದ ರಿಸ್ಕ್ ಆ್ಯಂಡ್ ಸರ್ಟನ್ ಡಿಸೀಸ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ವೈಟಮಿನ್ ಇ ಮತ್ತು ಅದರ್ ಆ್ಯಂಟಿ ಆಕ್ಸಿಡೆಂಟ್ ಕಾಂಟ್ರಿಬ್ಯೂಟ್ ಟು ದ ಹೆಲ್ದಿ ಹೇರ್ ಆ್ಯಂಡ್ ಸ್ಕಿನ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ ಮತ್ತು ಹೇರನ್ನು ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇವಾಗ ಮೆಲನ್ ಸೀಡ್ಸ್ ಹಾಕ್ತಾಯಿದ್ದೀನಿ. 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಅಂತಲೇ ಹೇಳ್ಬೋದು. ಫೈಬರ್, ಪ್ರೋಟೀನ್, ಮೆಗ್ನೀಷಿಯಮ್, ಕಬ್ಬಿಣಾಂಶ ಇರುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಈ ಒಂದು ಸೀಡ್ಸ್ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಸುಕ್ಕುಗಳನ್ನು ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣ ಇದರಲ್ಲಿ ಇದೆ. ಅಷ್ಟೇ ಅಲ್ಲ, ಹೃದಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇಟ್ ರೆಡ್ಯೂಸ್ ದ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಕೀಲು ನೋವು, ಮಂಡಿ ನೋವು, ಸೊಂಟ ನೋವಿಂದ ಯಾರೆಲ್ಲ ಬಳಲ್ತಿರ್ತಾರಲ್ಲ, ಸೊ ಅವರು ಈ ಒಂದು ಸೀಡ್ಸನ್ನು ನೀವು ಸೇವಿಸೋದ್ರಿಂದ ಉಪಯೋಗವನ್ನು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಚಿಯಾ ಸೀಡ್ಸಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಆ್ಯಂಡ್ ಫಾಸ್ಫರಸ್ ಅಂಶ ಇದೆ. ಸೊ ಮೂಳೆ ಕಟ್ಟಿ ಹಾಕೋಕ್ಕೆ ಇದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಇನ್ನು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ನಾನಿಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ವಿ ಕ್ಯಾನ್ ಗೆಟ್ ಗುಡ್ ಅಮೌಂಟ್ ಆಫ್ ಮೆಗ್ನೀಷಿಯಮ್ ಅಂತ ಜಿಂಕ್ ಚೆನ್ನಾಗಿ ಸಿಗುತ್ತೆ ಈ ಒಂದು ಪಂಪ್ಕಿನ್ ಸೀಡ್ಸ್ ತಿನ್ನೋದ್ರಿಂದ. ಮೆಗ್ನೀಷಿಯಮ್ ನಮ್ಮ ಆಹಾರದಲ್ಲಿ ಹೆಚ್ಚಾದಾಗ ನಮ್ಮ ನರ್ವ್ಸ್ ನರಗಳು ಚೆನ್ನಾಗಿರುತ್ತೆ ಮತ್ತು ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ. ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಟು ಕೀಪ್ ದ ಬೋನ್ ಸ್ಟ್ರಾಂಗರ್. ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ಮೇಂಟೈನ್ ದ ಪ್ರಾಪರ್ BP ಅಂತಲೇ ಹೇಳ್ಬೋದು. ಜಿಂಕಲ್ಲಿ ಇಂಪ್ರೂವ್ ದ ಇಮ್ಯುನಿಟಿ, ಅಂದರೆ ಇಮ್ಯುನಿಟಿ ಇರೋದರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇಟ್ಟುಕೊಳ್ಳೋಕೆ ಸಾಧ್ಯವಾಗುತ್ತೆ. ಇವಾಗ 1/4 ಕಪ್ಪಷ್ಟು ನಾನು ಕಪ್ಪೆಳ್ಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 2 ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇನ್ನು ಎಳ್ಳನ್ನು ಸೇವನೆ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸನ್ನು ನಾವು ಪಡ್ಕೊಳ್ಬಹುದು ಬನ್ನಿ ನೋಡೋಣ. ಎಳ್ಳು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ರೆಡ್ಯೂಸ್ ದ ಹೈಪರ್ ಟೆನ್ಷನ್, ಇಟ್ಸ್ ಕಂಟ್ರೋಲ್ ದ BP, ಲೋವರ್ ಕೊಲೆಸ್ಟ್ರಾಲ್ ಲೆವೆಲ್, ಇಂಪ್ರೂವ್ ದ ಡೈಜೆಷನ್ ಹೆಲ್ದಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ಬೋನ್ಸ್ಗಳಿಗೆ ಆಗಿರ್ಬೋದು, ಕಣ್ಣುಗಳಿಗೆ ಆಗಿರ್ಬೋದು ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನಮ್ಮ ಮೂಳೆಗಳು ಗಟ್ಟಿ ಹಾಕಬೇಕು ಅಂತ ಅಂದರೆ ಈ ಒಂದು ಎಳ್ಳನ್ನು ಸೇವನೆ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಾನು ತಿಳಿಸ್ಕೊಡ್ತೀನಿ. ಅಗಸೆ ಬೀಜ ನಾನಿಲ್ಲಿ 1/2 ಕಪ್ ತೊಗೊಂಡಿದ್ದೀನಿ. 2 ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇಟ್ ರೆಡ್ಯೂಸ್ ದ BPಯನ್ನು ಕಡಿಮೆ ಮಾಡುವಂತಹ ಗುಣವನ್ನು ಈ ಫ್ಲ್ಯಾಕ್ಸೀಸಲ್ಲಿ ಹೊಂದಿರುತ್ತೆ. ಇಟ್ಸ್ ರಿಚ್ ಇನ್ ಫೈಬರ್, ಇದು ನಾರಿನಾಂಶ ಚೆನ್ನಾಗಿರುತ್ತೆ. ಬೋತ್ ಸಾಲ್ಯುಬಲ್ ಆ್ಯಂಡ್ ನಾನ್ ಸಾಲ್ಯುಬಲ್, ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ. ಹಾಗೆಯೇ ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಈ ಒಂದು ಅಗಸೆ ಬೀಜ ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಈ ಒಂದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಲಿಗ್ನಸ್ ಅನ್ನೋದು ಒಂದು ಅಂಶ ಇರುತ್ತೆ. ಇಟ್ಸ್ ರೆಡ್ಯೂಸ್ ದ ಸೆಲ್ ಡ್ಯಾಮೇಜ್,
ಹೆಲ್ಪಿಂಗ್ ಟು ಪ್ರಿವೆಂಟ್ ದ ಕ್ಯಾನ್ಸರನ್ನು ತಡೆಗಟ್ಟುತ್ತೆ. ಹಾಗೆ ವಿ ಕ್ಯಾನ್ ಗೆಟ್ ದ ಪ್ರೋಟೀನ್, ವೈಟಮಿನ್ B1, ಸಮ್ ಮಿನರಲ್, ಮೆಗ್ನೀಷಿಯಮ್, ಸೆಲಿನಿಯಮ್ ಆ್ಯಂಡ್ ಫಾಸ್ಫರಸ್. ಈ ಎಲ್ಲ ಖನಿಜಾಂಶಗಳು ಅಗಸೆ ಬೀಜದಲ್ಲಿ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ. ಇವಾಗ ಎಲ್ಲ ಸೀಡ್ಸನ್ನು ಫ್ರೈ ಮಾಡಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಾದ್ರೆ ನೀವು ಬಾದಾಮಿ, ಗೋಡಂಬಿನ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಸೀಡ್ಸು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಆನಂತರ ನೀವೇನು ಮಾಡಬೇಕು, ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ಪ್ರಮಾಣದಲ್ಲಿ ಈ ಸೀಡ್ಸನ್ನು ಸೇವನೆ ಮಾಡಬೇಕು ಅಂತ ನೋಡಿದರೆ ಪ್ರತಿದಿನ ನೀವೇನು ಮಾಡಬೇಕು, 1 ರಿಂದ 2 ಟೇಬಲ್ ಸ್ಪೂನ್ ನೀವು ತೆಗೆದುಕೊಳ್ಬೇಕು. ಮಾರ್ನಿಂಗ್ ಆಗಿರ್ಬೋದು ಅಥವಾ ಬಿಫೋರ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನೀವು ತೆಗೆದುಕೊಳ್ಳಿ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆ ಒಂದು ಟೈಪಲ್ಲೂ ನೀವು ತೆಗೆದುಕೊಳ್ಬಹುದು. ಕೆಲವರಿಗೆ ಈ ರೀತಿ ಇಷ್ಟ ಇಲ್ಲ ಅಂತ ಹೇಳಿದವ್ರಿಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಪ್ರತಿದಿನ ಹಾಲಿಗಾಗಿರ್ಬೋದು ಅಥವಾ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಒಂದು ಪೌಡರ್ನ ಸೇವನೆ ಮಾಡಿ. ಸ್ಮೂದಿ ಮಾಡ್ಕೊಳ್ತಾರೆ, ಫ್ರೂಟ್ ಸಲಾಡಲ್ಲಿ ಈ ಒಂದು ಸೀಡ್ಸನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು. ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಗರಿ ಅಥವಾ ಡೇಟ್ಸನ್ನು ಮಿಕ್ಸ್ ಮಾಡಿಕೊಂಡು ಲಡ್ಡು ಟೈಪ್ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೀಡ್ಸ್ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸನ್ನು ನಾವು ಪಡ್ಕೊಳ್ಬಹುದು ಅಂತ ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.